ಗೆಳೆಯರೇ ನಮಸ್ತೆ, ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕರ್ನಾಟಕದಲ್ಲಿ ಶಿಕ್ಷಕ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಆ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರವನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ. ಗೆಳೆಯರೇ, ಪ್ರೈಮರಿ, ಟಿಜಿಟಿ ಮತ್ತು ಪಿಜಿಟಿ ಹುದ್ದೆಗಳಿಗೆ HAL ಎಜುಕೇಷನ್ ಕಮಿಟಿಯಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇನ್ವೈಟ್ ಅಪ್ಲಿಕೇಶನ್ ಫಾರ್ ದಿ ಫಾಲೋವಿಂಗ್ ಟೆನ್ಯೂರ್ ಆರ್ ಯಾಡಾಕ್ ಬೇಸ್ಡ್ ಪೋಸ್ಟ್ ಅಟ್ HAL ಸ್ಕೂಲ್ ಬೆಂಗಳೂರು ಫಾರ್ ಅಕಾಡೆಮಿಕ್ ಇಯರ್ 2020-21 ಅಂತ ಹೇಳಿದೆ. ದಿನಾಂಕ 8/1/2020 ಈ ಒಂದು ನೋಟಿಫಿಕೇಶನ್ ಹೊರಡಿಸಲಾಗಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥದ್ದು ಪ್ರೈಮರಿ ಟೀಚರ್ಗೆ ಇಂಗ್ಲೀಷ್ ಮತ್ತು ಸೋಷಿಯಲ್ ಸ್ಟಡಿ ಮತ್ತು ಕನ್ನಡ ಪ್ರೈಮರಿ ಟೀಚರ್ ಹುದ್ದೆಗಳು ಇದೆ. ಟಿಜಿಟಿಗೆ ಮ್ಯಾಥ್ಸ್ ಸೈನ್ಸ್ ಇದೆ, ಪಿಜಿಟಿಗೆ ಕೆಮಿಸ್ಟ್ರಿ ಇದೆ ಮತ್ತು ಅಟೆಂಡರ್ ಹುದ್ದೆ ಕೂಡ ಇರತಕ್ಕಂಥದ್ದು. ಹುದ್ದೆಗಳ ವಿವರವನ್ನು ನೋಡೋದಾದರೆ ಮೊದಲಾಗಿ ಪ್ರೈಮರಿ ಇಂಗ್ಲೀಷ್ ಟೀಚರ್ ಹುದ್ದೆಗಳಿರ್ತಕ್ಕಂಥದ್ದು. ಅದಕ್ಕೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಪದವಿ ಮತ್ತು BEd ಅನ್ನು ಮುಗಿಸಿರಬೇಕು ವಿತ್ ಇಂಗ್ಲೀಷ್ನಲ್ಲಿ. ಇದು ಒಂದು ಹುದ್ದೆ ಇದೆ. ಅನಂತರ ಪ್ರೈಮರಿ ಸೋಷಿಯಲ್ ಸ್ಟಡೀಸ್ ಒಂದು ಪೋಸ್ಟ್ ಇದೆ. ಈ ಒಂದು ಸೋಷಿಯಲ್ ಸ್ಟಡಿಗೆ ಡಿಗ್ರಿ ಮತ್ತು BEd ಅನ್ನು ಕಂಪ್ಲೀಟ್ ಮಾಡಿರಬೇಕು. ಈ ಒಂದು ಡಿಗ್ರಿಯನ್ನು ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಸೋಷಿಯಾಲಜಿ, ಜಿಯೋಗ್ರಫಿಯಲ್ಲಿ ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ನಂತರ ಪ್ರೈಮರಿ ಕನ್ನಡ ಹುದ್ದೆಗಳು ಎರಡು ಪೋಸ್ಟ್ ಇದೆ. ಇದಕ್ಕೆ ಗ್ರ್ಯಾಜುಯೇಷನ್ ಮತ್ತು BEd ಅನ್ನು ಮುಗಿಸಿರಬೇಕಾಗುತ್ತೆ ಕನ್ನಡದಲ್ಲಿ. ಟಿಜಿಟಿ ಮ್ಯಾಥ್ಸ್ ಇದೆ, ಒಂದು ಪೋಸ್ಟ್ ಮಾತ್ರ ಇರತಕ್ಕಂಥದ್ದು. ಇದಕ್ಕೂ ಕೂಡ ಡಿಗ್ರಿ ಮತ್ತು BEd ಅನ್ನು ಕಂಪ್ಲೀಟ್ ಮಾಡಿರಬೇಕು. ಟಿಜಿಟಿ ಸೈನ್ಸ್ ಇದೆ, ಇದಕ್ಕೂ ಕೂಡ ಒಂದು ಪೋಸ್ಟ್ ಮಾತ್ರ ಇದೆ. ಗ್ರ್ಯಾಜುಯೇಷನ್ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಥವಾ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆಗಿರಬೇಕು. BEd ವಿತ್ ಸೈನ್ಸ್ ಆಗಿರಬೇಕು. ಇನ್ನು PGT ಕೆಮಿಸ್ಟ್ರಿಯಲ್ಲಿ ಒಂದು ಪೋಸ್ಟ್ ಇದೆ. ಅದಕ್ಕೆ ಪೋಸ್ಟ್ ಗ್ರ್ಯಾಜುಯೇಟ್ ಕೆಮಿಸ್ಟ್ರಿ ಮತ್ತು BEd ಅನ್ನು ಕಂಪ್ಲೀಟ್ ಮಾಡಿರಬೇಕು. ಕೆಮಿಸ್ಟ್ರಿ ಟೀಚಿಂಗ್ ಮೆಥಡ್ ಆಗಿ ತೆಗೆದುಕೊಂಡಿರಬೇಕು. ಅನಂತರ ಅಟೆಂಡರ್ ಹುದ್ದೆಗಳಿಗೆ ಒಂದು ಪೋಸ್ಟ್ ಮಾತ್ರ ಇದೆ. ಕ್ವಾಲಿಫಿಕೇಷನ್ 10ನೇ ತರಗತಿ ಇರತಕ್ಕಂಥದ್ದು. ಇದು ಟೆನ್ಯೂರ್ ಬೇಸ್ಡ್ ಪೋಸ್ಟ್ ಅಂತ ಅಂದರೆ ತಾತ್ಕಾಲಿಕವಾಗಿರ್ತಕ್ಕಂಥ ಹುದ್ದೆ ಮಾತ್ರ ಆಗಿದ್ದು 2020 ಮತ್ತು 2021ನೇ ಶೈಕ್ಷಣಿಕ ಸಾಲಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದಕ್ಕೆ ನೀಡ್ತಕ್ಕಂಥ ವೇತನ ಮೊದಲೇದಾಗಿ 1 ರಿಂದ 3 ಪ್ರೈಮರಿ ಟೀಚರ್ಗೆ 25,500 ರೂಪಾಯಿ ಇದೆ. ಆನಂತರ TGT ಅವರಿಗೆ 29,200 ರೂಪಾಯಿ ಇದೆ. ಆನಂತರ PGT ಅವರಿಗೆ 35,400 ರೂಪಾಯಿ ವೇತನ ಇದೆ. ಅಟೆಂಡರ್ಗೆ 17,000 ರೂಪಾಯಿ ಪ್ರತಿ ತಿಂಗಳ ವೇತನ ಆಗಿರುತ್ತೆ. ಅಪ್ಲಿಕೇಶನ್ ಸಲ್ಲಿಸ್ತಕ್ಕಂಥವರ ಮ್ಯಾಕ್ಸಿಮಮ್ ಡೇಟನ್ನು ನೋಡೋದಾದರೆ ಪ್ರೈಮರಿ ಮತ್ತು TGT ಅವರಿಗೆ 45 ವರ್ಷದ ಒಳಗಿರ್ತಕ್ಕಂಥವ್ರು. ಆನಂತರ PGT ಅವರು 50 ವರ್ಷದ ಒಳಗಿರಬೇಕು. ಅಟೆಂಡರ್ 40 ವರ್ಷದ ಒಳಗಿರಬೇಕು. ಇನ್ನೊಂದು ಇದರಲ್ಲಿ ಕೆಲವೊಂದು ಟಿಪ್ಪಣಿಗಳನ್ನ ಕೊಡಲಾಗಿದೆ. ಟೆನ್ಯೂರ್ ಬೇಸ್ ಈಸ್ ಫಾರ್ ದಿ ಪೀರಿಯಡ್ ಆಫ್ 2 ಇಯರ್, 2 ವರ್ಷಕ್ಕೆ ಮಾತ್ರ ಇದನ್ನು ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ. ಟೀಚಿಂಗ್ ಎಕ್ಸ್ಪೀರಿಯನ್ಸ್ 5 ವರ್ಷ ಇರಬೇಕಾಗುತ್ತೆ ಅಂತ ಇಲ್ಲಿ ಕೇಳಿರ್ತಕ್ಕಂಥದ್ದು. ಅದು CBSE ಅಥವಾ ICSE ಸ್ಕೂಲ್ಗಳಲ್ಲಿ ಇರಬೇಕು. PGT ಪೋಸ್ಟ್ಗೆ 2 ವರ್ಷ ಎಕ್ಸ್ಪೀರಿಯನ್ಸನ್ನು ಪಡೆದುಕೊಂಡಿದ್ರೆ ಸಾಕು. ಇನ್ನು ಅಟೆಂಡರ್ ಹುದ್ದೆಗಳಿಗೆ 3 ವರ್ಷ ಒಂದು ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಕೇಳಲಾಗಿದೆ. ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಸೆಕ್ಯೂರ್ಡ್ ಆನ್ ಅಗ್ರಿಗೇಟ್ 50% ಅಂಕಗಳೊಂದಿಗೆ ಪದವಿ ಮತ್ತು BEd ಪದವಿಯನ್ನು ಮುಗಿಸಿರಬೇಕಾಗುತ್ತೆ. ಕ್ಯಾಂಡಿಡೇಟ್ ಅಪ್ಲೈಯಿಂಗ್ ಫಾರ್ ಇಂಗ್ಲೀಷ್ ಆ್ಯಂಡ್ ಸೋಷಿಯಲ್ ಸ್ಟಡೀಸ್ ಪೋಸ್ಟ್ ಶುಡ್ ಹ್ಯಾವ್ ಸ್ಟಡಿಡ್ ಇನ್ ಇಂಗ್ಲೀಷ್ ಮೀಡಿಯಂ ಅಂತ ಹೇಳಿದ್ದಾರೆ. ಸೊ ಇಂಗ್ಲೀಷ್ ಮೀಡಿಯಮಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ಮಾತ್ರ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಕಂಪಲ್ಸರಿಯಾಗಿ ಅಟ್ಯಾಚ್ ಮಾಡಬೇಕು ಅಂತ ಕೂಡ ಹೇಳಲಾಗಿದೆ. ಇಲ್ಲಿ ಆಯ್ಕೆ ವಿಧಾನವನ್ನು ನೋಡೋದಾದರೆ 3 ರೀತಿ ಇರುತ್ತೆ. ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ, ನೆಕ್ಸ್ಟ್ ಡೆಮೋ ಕೊಡಬೇಕಾಗುತ್ತೆ, ಅಂತಿಮವಾಗಿ ಇಂಟರ್ವ್ಯೂ ಇರುತ್ತೆ. ಸೊ ಈ 3ರಲ್ಲೂ ಕೂಡ ಉತ್ತೀರ್ಣ ಆಗಿರ್ತಕ್ಕಂಥವ್ರಿಗೆ ಸೆಲೆಕ್ಷನ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಇಮೇಲ್ ಮೂಲಕ ಅಥವಾ ಫೋನ್ ಮೂಲಕ ತಿಳಿಸಲಾಗುತ್ತೆ. ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದರೆ ಅದನ್ನು ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವರು ಆಫ್ಲೈನ್ ಮುಖಾಂತರವಾಗಿ ಅಂದರೆ ಪ್ರಿಸ್ಕ್ರೈಬ್ಡ್ ಒಂದು ಫಾರ್ಮೇಟ್ ಇದೆ, ಆ ಫಾರ್ಮೇಟನ್ನು ಫಿಲ್ ಮಾಡಬೇಕಾಗುತ್ತೆ. ಆ ಫಾರ್ಮೇಟ್ ಲಭ್ಯ ಆಗ್ತಕ್ಕಂಥದ್ದು HAL ವೆಬ್ಸೈಟ್ ಆಗಿರ್ತಕ್ಕಂಥ www.hal.india.com ಸಿಗುತ್ತೆ. ಅದರ ಜೊತೆಗೆ ಒಂದು ಡಿಮ್ಯಾಂಡ್ ಡ್ರಾಫ್ಟ್ DDಯನ್ನು ಕೂಡ ತೆಗೆಸಬೇಕು. 200 ರೂಪಾಯಿ DDಯನ್ನು ತೆಗೆಸಿ ಅದು ಸೆಕ್ರೆಟರಿ HAL ಎಜುಕೇಷನ್ ಕಮಿಟಿ ಅವರ ಹೆಸರಿನಲ್ಲಿ ತೆಗೆಸ್ಕಳಿಸಬೇಕಾಗುತ್ತೆ. ಅಪ್ಲಿಕೇಶನನ್ನು HAL ಪಬ್ಲಿಕ್ ಸ್ಕೂಲ್ ಸುರಂಜನ್ದಾಸ್ ರೋಡ್, ವಿಮನ್ಪುರ್ ಪೋಸ್ಟ್, ಬೆಂಗಳೂರು 560017 ಇಲ್ಲಿಗೆ ಕಳಿಸ್ಬೇಕು. 23/1/2020 ಒಳಗಾಗಿ ಆ ಒಂದು ಅಪ್ಲಿಕೇಶನ್ನ ಕಳಿಸ್ಕೊಡ್ಬೇಕಾಗುತ್ತೆ. ಕ್ಯಾಂಡಿಡೇಟ್ಸ್ ಕಂಪಲ್ಸರಿ ಶುಡ್ ಸಬ್ಸ್ಕ್ರೈಬ್ ದಿ ಎನ್ವಲಪ್ ವಿತ್ ದಿ ನೇಮ್ ಆಫ್ ದಿ ಪೋಸ್ಟ್ ದೇ ಆರ್ ಅಪ್ಲೈಯಿಂಗ್. ಅಪ್ಲಿಕೇಶನನ್ನು ಯಾವ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತೀವಿ ಅಂತೇಳಿ ಕಂಪಲ್ಸರಿಯಾಗಿ ಅದರ ಮೇಲೆ ಬರೀಬೇಕು ಅಂತ ಕೂಡ ಹೇಳಿದ್ದಾರೆ. ಅಪ್ಲಿಕೇಶನ್ನ ಆರ್ಡಿನರಿ ಅಥವಾ ಸ್ಪೀಡ್ ಅಥವಾ ರಿಜಿಸ್ಟರ್ಡ್ ಪೋಸ್ಟ್ ಅಥವಾ ಕೊರಿಯರ್ ಮುಖಾಂತರನೂ ಕೂಡ ಸಲ್ಲಿಸಬಹುದು ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇದೆಲ್ಲ ಕೂಡ ಇರತಕ್ಕಂಥದ್ದು HAL ಎಜುಕೇಷನ್ ಕಮಿಟಿಯ ವತಿಯಿಂದ ಈ ಒಂದು ನೇಮಕಾತಿಯನ್ನು
ಮಾಡಿಕೊಳ್ಳಾಗ್ತಾ ಇದ್ದು ಕೇವಲ 2 ವರ್ಷದ ಡ್ಯೂರೇಷನ್ ಅವಧಿಗೆ ಮಾತ್ರ ತೆಗೆದುಕೊಳ್ಳಲಾಗ್ತಾ ಇದೆ. ಯಾರೆಲ್ಲ ಈ ಒಂದು ಜಾಬಿಗೆ ಹೋಗೋದಕ್ಕೆ ಅಂತ ಇಂಟ್ರೆಸ್ಟ್ ಇದೆಯೋ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದಿಷ್ಟು ಕೂಡ ಮಾಹಿತಿಯಾಗಿದ್ದು ಈ ಒಂದು ಮಾಹಿತಿಯನ್ನು ಎಲ್ಲ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಇದೇ ರೀತಿಯ ಹೊಸ ಹುದ್ದೆಗಳ ನೋಟಿಫಿಕೇಶನ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.